ಯಾವುದಕ್ಕೆ ಬೆಲೆ ಅದ ಅದನ್ನು ತಿಳ್ಕೊಂಡು ಮನುಷ್ಯ ಬದುಕಬೇಕು. ಅದಕ್ಕೆ ಶರಣರು ಹೇಳಿದರು, ದೇವರಂದ್ರೇನು? ಇದೆಲ್ಲ ಅದಲ್ಲ, ಇದು ದೇವರು. ಒಂದು ರೊಟ್ಟಿಯೊಳಗೆ ದೇವರನ್ನು ಕಾಣುವ ಅನ್ನವೇ ದೇವರು. ಅನ್ನ ದೇವರ ಮುಂದೆ ಇನ್ಯಾವ ದೇವರು? ಅನ್ನ ಯಾವಾಗಲೂ ದಿನಾಲು 3 ಸಲ 4 ಸಲ ಏನರೇ ನೆನಪಾಗುತ್ತಿದ್ರೆ ಅದು ಯಾವುದು? ರೊಕ್ಕಲ್ಲ, ಊಟ. ಹೌದಲ್ಲ ಹೇಳಿ? ಈಗ ಅನಿಸೋದಿಲ್ಲ ಒಂದು ಕಾಫಿ ಇದ್ರೆ ಚಲೋ ಆಗ್ತದೆ ಅನ್ನಿಸ್ತದೆ. ಒಂದು ಕಪ್ ಹಾಲಿದ್ರೆ ಮಸ್ತ್ ಆಗ್ತದೆ. ಅಲ್ಕೋ ಅಲ್ಲ, ಬರೇ ಹಾಲು. ಎಷ್ಟು ಚಂದದ ಜೀವನ ಅಂದ್ರೆ ದೇವರು ಆಹಾರವಾಗಿ ಬರ್ತಾನ. ಅನ್ನಂ ಬ್ರಹ್ಮ ರಸೋರ್ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ. ದೇವರು ಅನ್ನವಾಗಿ ಬರ್ತಾನೆ ಅಂದರೆ ರೊಟ್ಟಿಯಾಗಿ ಬರ್ತಾನೆ, ಹಣ್ಣಾಗಿ ಬರ್ತಾನೆ, ಹಾಲಾಗಿ ಬರ್ತಾನೆ. ನೀನು ಸ್ವೀಕಾರ ಮಾಡು, ಆನಂದವಾಗಿ ನಿಲ್ತಾನ.